ಒಂದ್ ಕೆಲಸ ಮಾಡ್ರಿ, ಸರ್ಕಾರ ನಿಮ್ದೇ ಅಲ್ವಾ ಇರೋದು. 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಕಾನೂನು ತಗೊಂಡ್ಬನ್ರಿ ಸರ್ಕಾರದ ಕಡೆಯಿಂದ. ನೋಡಿ ಸರ್, ಇಲ್ಲಿ HDK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗೋದ್ ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನ್ ಹೇಳ್ತಾರೆ, ರೈತರೇ ಇಲ್ಲ ರೀ ಅಲ್ಲಿ, ಯಾರೇ ಇದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಆಯ್ತು 10 ಗುಂಟೆ 15 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಸ್ವಾಮಿ? ಸಣ್ಣ ರೈತರು ಕಣ್ರಿ, ಹೈನುಗಾರಿಕೆ ಮಾಡ್ಕೊಂಡು, ಹಸ ಸಾಕೊಂಡು, ಕರ ಸಾಕೊಂಡು, ಮೇಕೆ ಸಾಕೊಂಡು, ಹೆಂಗೋ ಕನಿಷ್ಠ ಪಕ್ಷ ಗೌರವಿತವಾಗಾದ್ರೂ ಬದುಕ್ತಾವ್ರೆ. ಬಿಟ್ಬಿಡಿ ಬದುಕಕ್ಕೆ. ಇದೇ ನೋಡ್ರಿ, ಇದೇ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೀವು ಮಾಡ್ಬೇಕು ಅಂದ್ರೆ ನಾನು ಒಂದ್ ಸಲಹೆ ಕೊಡ್ತೀನಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಕೂಳೆ ಹೋಗ್ತಕ್ಕಂಥವ್ರನ್ನ, ವಲಸೆ ಬರ್ತಕ್ಕಂಥವ್ರನ್ನ ದಯವಿಟ್ಟು ತಡೆಗಟ್ಟಿ. ಯಾಕಪ್ಪ ಅಲ್ಲಿ ಬಂಜರ್ ಭೂಮಿಗಳು ಇಲ್ವಾ? ಅಲ್ಲೆಲ್ಲ ಫಲವತ್ತಾದಂತ ಜಮೀನು ಕೈ ಹಾಕ್ಬೇಡ್ರಿ. ಮತ್ತೆ ನಾನು ಹೇಳ್ತಾ ಇದೀನಿ, ರೈತರಿಗೆ ನೋವು ಕೊಡಬೇಡ್ರಿ, ರೈತರಿಗೆ ಗೌರವವಾಗಿ ಬದುಕಕ್ ಬಿಡ್ರಿ. ಫೈಂಡ್ ಔಟ್ ಮಾಡ್ರಿ, ಬಂಜರ್ ಭೂಮಿಗಳ ಕೈ ಹಾಕ್ರಿ, ಕೊಡ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತಗೊಂಬರ್ರಿ, ಉದ್ಯೋಗ ಸೃಷ್ಟಿ ಮಾಡ್ರಿ. ಯಾಕ್ರಿ ಅವ್ರ ಪಾಪ ಇಲ್ಲಿಗೆ ಬರ್ಬೇಕು? ಯಾಕ್ರಿ ಗುಳೆ ಹೋಗ್ಬೇಕು ಅವರು? ಯಾಕ್ರಿ ವಲಸೆ ಹೋಗ್ಬೇಕು ಅವರು?